ಸ್ನೇಹಿತರೆ, ನಮಸ್ಕಾರ. ಪೆಟ್ಟಿಗೆ ಅಂಗಡಿಯವನ ಮಗಳು IAS ನಲ್ಲಿ ರ್ಯಾಂಕ್ ಬಂದಳು. ಇದು ಶ್ರೀಯುತ AR ಮಣಿಕಾಂತ್ ಅವರ ಮತ್ತೆ ಹಾಡಿತು ಕೋಗಿಲೆ ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗುವುದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗುವುದು, ಆಫೀಸರ್ ಮಕ್ಕಳು ಆಫೀಸರ್ಗಳೇ ಆಗುವುದು ಖಂಡಿತ ಸುದ್ದಿಯಲ್ಲ. ಆದರೆ ಕಡು ಬಡವರ ಮಕ್ಕಳು IAS ನಂತ ದೊಡ್ಡ ಹುದ್ದೆಗೆ ಹೋದರೆ ನಿಜಕ್ಕೂ ಅದು ಸುದ್ದಿ. ದೊಡ್ಡ ಹುದ್ದೆಯಲ್ಲಿ ಕೂತ ನಂತರವೂ ನಡೆದು ಬಂದ ದಾರಿಯನ್ನು ಅವರು ನೆನಪಿಸಿಕೊಂಡರೆ ಅದೂ ಕೂಡ ಸುದ್ದಿ. ಅಂಥದ್ದೊಂದು ಸ್ಟೋರಿ ಇಲ್ಲಿದೆ. ವಿಶೇಷವೆಂದರೆ ಅದನ್ನೆಲ್ಲ ಕಥಾನಾಯಕಿಯೇ ಹೇಳಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಹೂಗ್ಲಿ ನದಿಯು ಅದೇ ಹೆಸರಿನ ಜಿಲ್ಲೆಯೂ ಇದೆ. ಈ ಜಿಲ್ಲಾ ಕೇಂದ್ರದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಭದ್ರೇಶ್ವರ ಎಂಬ ಪುಟ್ಟ ಗ್ರಾಮವೇ ನಮ್ಮ ಊರು. ಅಲ್ಲಿ 28 ಮಂದಿಯಿಂದ ಕೂಡಿದ ಕೂಡು ಕುಟುಂಬ ಇತ್ತು. ಆ ಕುಟುಂಬದ ಸದಸ್ಯರಾಗಿ ನನ್ನ ಅಪ್ಪ ಅಮ್ಮನೂ ಇದ್ದರು. ಸಂತೋಷ್ ಅಗರ್ವಾಲ್, ಪ್ರೇಮ ಎಂದು ಅವರ ಹೆಸರು. ನಮ್ಮದು ಮಾರ್ವಾಡಿಗಳ ಕುಟುಂಬ. ಅದ್ಯಾವ ಕಾರಣಕ್ಕೋ ಗೊತ್ತಿಲ್ಲ, ಯಾವುದೇ ವ್ಯಾಪಾರಕ್ಕೆ ಮುಂದಾದರೂ ನಮ್ಮ ತಂದೆಗೆ ಮೇಲಿಂದ ಮೇಲೆ ನಷ್ಟವೇ ಆಗುತ್ತಿತ್ತಂತೆ. ಇದರಿಂದ ನೊಂದ ಅವರು ಲಾಸ್ ಮಾಡಿಕೊಂಡು ಸಾಲಗಾರ ಆಗುವ ಬದಲು ಕೂಲಿ ಕೆಲಸಕ್ಕೆ ಹೋಗುವುದೇ ಮೇಲು ಎಂದು ನಿರ್ಧರಿಸಿ ದಿನಗೂಲಿಗೆ ಸೇರಿಕೊಂಡು ಬಿಟ್ಟರಂತೆ. ಹೀಗೆ ಒಂದಷ್ಟು ದಿನ ಕಳೆದ ಮೇಲೆ ಅದೊಮ್ಮೆ ನನ್ನ ತಾಯಿ ಘೋಷಿಸಿದ್ದಾರೆ, ನಾನು ಗರ್ಭಿಣಿ ಎಂದು. ಕಡೆಗೊಂದು ದಿನ ಹೆರಿಗೆ ನೋವೆಂದು ಅಮ್ಮ ಆಸ್ಪತ್ರೆಗೆ ದಾಖಲಾದಳು. 2 ದಿನಗಳ ನಂತರ ಹೆಣ್ಣು ಮಗು ಎಂಬ ಸುದ್ದಿ ಆಸ್ಪತ್ರೆಯಿಂದ ಹೊರಬಿತ್ತು. ಆ ಸುದ್ದಿ ಕೇಳಿ, ಅಯ್ಯೋ ಹೆಣ್ಮಗುನ, ಈಗಲೇ ಅವರ ಮನೆಯಲ್ಲಿ ಕಷ್ಟ ಇದೆ, ಇನ್ಮುಂದೆ ಆ ಕಷ್ಟ ಇನ್ನಷ್ಟು ಜಾಸ್ತಿ ಆಗುತ್ತೆ ಎಂದು ಮನೆ ಮಂದಿಯೆಲ್ಲ ಮಾತಾಡಿಕೊಂಡರಂತೆ. ಆದರೆ ಅಪ್ಪ ಅಮ್ಮ ಮಾತ್ರ, ಯಾರು ಏನೇ ಅನ್ನಲಿ ನಮ್ಮ ಮಗು ನಮಗೆ ಯಾವತ್ತೂ ಹೊರೆಯಲ್ಲ, ಇವಳನ್ನು ಎಷ್ಟು ಸಾಧ್ಯವೋ ಅಷ್ಟು ಮುದ್ದಿನಿಂದ ಬೆಳೆಸೋಣ ಎಂದು ಮಾತನಾಡಿಕೊಂಡರಂತೆ. ತಮ್ಮ ಕುಟುಂಬದ ಹಿನ್ನೆಲೆ ಹಾಗೂ ತಮ್ಮ ಬಾಲ್ಯದ ಕಥೆಯನ್ನು ಯಾವುದೇ ಸಂಕೋಚವಿಲ್ಲದೆ ಶ್ವೇತಾ ಅಗರ್ವಾಲ್ ಅವರು ಹೇಳಿಕೊಂಡಿದ್ದು ಹೀಗೆ. ಮುಂದುವರೆದು ಅವರು ಹೇಳುತ್ತಾರೆ, ಬಾಲ್ಯದಲ್ಲಿ ನಾನು ಅನುಭವಿಸಿದ ಕಷ್ಟಗಳು ಒಂದೆರಡಲ್ಲ. ಮುಖ್ಯವಾಗಿ ನಾನು ಶಾಲೆಗೆ ಹೋಗುವುದಕ್ಕೆ ಕುಟುಂಬದ ಸದಸ್ಯರಿಂದಲೇ ವಿರೋಧವಿತ್ತು. ಹೇಳಿ ಕೇಳಿ ಹೆಣ್ಣು ಮಗು, ನಾಳೆ ಮದುವೆಯಾಗಿ ಗಂಡನ ಮನೆಗೆ ಹೋಗುವವಳು, ಇವಳನ್ನು ಯಾಕೆ ಪ್ರತಿಷ್ಠಿತ ಶಾಲೆಯಲ್ಲಿ ಓದಿಸಬೇಕು, ಚೆನ್ನಾಗಿ ಮನೆ ಕೆಲಸ ಮಾಡಲು ಕಲಿಸಿದರೆ ಸಾಕು ಎಂದು ಬಂಧುಗಳೆಲ್ಲ ಹೇಳುತ್ತಿದ್ದರು. ಆದರೆ ಮಗಳನ್ನು ಓದಿಸಬೇಕೆಂಬ ಹಂಬಲದಿಂದ ಬಂಧುಗಳ ಮಾತು ಲೆಕ್ಕಿಸದ ಹೆತ್ತವರು ನನ್ನನ್ನು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸಿದರು. ನಾನು ಹುಟ್ಟಿದ್ದು 1980ರಲ್ಲಿ. ಆ ದಿನಗಳಲ್ಲಿ ನನ್ನ ಶಾಲೆಯ ಫೀಸ್ ತಿಂಗಳಿಗೆ 160 ರೂಪಾಯಿಗಳು. ಅವತ್ತು ನಮ್ಮ ಕುಟುಂಬದ ಪರಿಸ್ಥಿತಿ ಅದೆಷ್ಟು ಕೆಟ್ಟಿದಿತ್ತು ಅಂದರೆ, ತಿಂಗಳಿಗೆ 160 ರೂಪಾಯಿ ಉಳಿಸುವುದಕ್ಕೂ ನಮ್ಮ ತಂದೆಗೆ ಸಾಧ್ಯವಿರಲಿಲ್ಲ. ಅದೊಂದು ದಿನ ಅವರು ತುಂಬ ನೋವಿನಿಂದ ಅಮ್ಮನಿಗೆ ಹೇಳುತ್ತಿದ್ದರು, ದಿನಕ್ಕೆ 10 ರೂಪಾಯಿ ಉಳಿಸುವುದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಏನು ಮಾಡುವುದು, ಹೇಗೆ ಬದುಕುವುದು ಎಂದು. ನಮ್ಮ ಸ್ಥಿತಿ ಹೀಗಿದ್ದಾಗಲೇ ಬಂಧುಗಳು, ಕೈಲಿ 3 ಕಾಸಿಲ್ಲದಿದ್ರೂ ಶೋಕಿಗೇನೂ ಕಡಿಮೆ ಇಲ್ಲ, ಹೆಣ್ಣು ಮಗುನ ಕಾನ್ವೆಂಟ್ನಲ್ಲಿ ಓದಿಸುವ ಅಗತ್ಯ ಏನಿತ್ತು ಎಂದು ಕೊಂಕು ನುಡಿಯುತ್ತಿದ್ದರು. ಇಂಥ ಟೀಕೆಗಳಿಂದ ವಿಚಲಿತರಾಗಿದ್ದ ಅಪ್ಪ ಮನೆಯ ಹತ್ತಿರದಲ್ಲೇ ಒಂದು ಪೆಟ್ಟಿಗೆ ಅಂಗಡಿ ತೆರೆದರು. ದಿನಗೂಲಿ ಮುಗಿಸಿ ಬಂದ ಮೇಲೆ ರಾತ್ರಿ 10 ಗಂಟೆಯವರೆಗೂ ಅಂಗಡಿಯಲ್ಲಿದ್ದು 4 ಕಾಸು ಸಂಪಾದಿಸಬೇಕು ಎಂಬುದು ಅವರ ನಿರ್ಧಾರವಾಗಿತ್ತು. ಮನೆಯಲ್ಲಿ ಬಡತನವಿದೆ, ಶಾಲೆಯ ಫೀಸ್ ಕಟ್ಟಲಿಕ್ಕೂ ಹಣವಿಲ್ಲ ಎಂದು ಗೊತ್ತಾದಾಗ ಅಪ್ಪ ಅಮ್ಮನಿಗೆ ಹೇಗಾದರೂ ಸಹಾಯ ಮಾಡಬೇಕೆಂದು ಯೋಚಿಸಿದೆ. ಹಬ್ಬ, ನಾಮಕರಣ, ಪೂಜೆಯಂಥ ಸಂದರ್ಭಗಳಲ್ಲಿ ಪರಿಚಯದವರ ಬಂಧುಗಳ ಮನೆಗೆ ಹೋದರೆ
ಹೆಣ್ಣು ಮಕ್ಕಳಿಗೆ ಚಿಲ್ಲರೆ ಹಣ ಕೊಡುವ ಸಂಪ್ರದಾಯ ಮಾರ್ವಾಡಿಗಳಲ್ಲಿ ಇದೆ. ಹಾಗೆ ಸಿಕ್ಕ ಹಣವನ್ನೆಲ್ಲ ಅಮ್ಮನ ಕೈಯಲ್ಲಿ ಕೊಡುತ್ತಿದ್ದೆ. ಅಮ್ಮ ಅದನ್ನೆಲ್ಲ ಒಂದು ಡಬ್ಬಿಯಲ್ಲಿ ಕೂಡಿಡುತ್ತಿದ್ದಳು. ಫೀ ಕಟ್ಟಲು ಹಣ ಇಲ್ಲ ಅನ್ನಿಸಿದಾಗ ಆ ಹಣವನ್ನು ಬಳಸುತ್ತಿದ್ದೆವು. 10ನೇ ತರಗತಿಯಲ್ಲಿ ನಾನು ಫಸ್ಟ್ ಕ್ಲಾಸ್ ಬಂದಾಗಲೂ ಬಂಧುಗಳಿಗೆ ಸಂಭ್ರಮ ಇಲ್ಲ. ಕಾಲೇಜಿಗೆ ಹೊರಟು ನಿಂತಲಾಗಲೂ ನಮ್ಮ ಅಂಕಲ್ ನಿಂದ್ಯಾಕೋ ಅತಿಯಾಯಿತು, ಹೆಣ್ಣು ಮಕ್ಕಳಿಗೆ ಏಕೆ ಓದು ಅಂದರು. ಆದರೆ ನನ್ನ ಹೆತ್ತವರು ಮಾತ್ರ ಯಾರು ಏನಾದರೂ ಅಂದುಕೊಳ್ಳಲಿ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ, ಕಾಲೇಜಿಗೆ ಹೋಗು ಎಂದು ಪ್ರೋತ್ಸಾಹಿಸಿದರು. ಪಿಯುಸಿಯಲ್ಲಿದ್ದಾಗ ಯಾವುದೋ ದಾಖಲಾತಿಗಾಗಿ ತಹಶೀಲ್ದಾರರ ಸಹಿ ಇರುವ ಪತ್ರ ಬೇಕಿತ್ತು. ಅದನ್ನು ಪಡೆಯಲೆಂದು ಹೋದರೆ ಬೆಳಗಿನಿಂದ ಸಂಜೆಯವರೆಗೆ ಟೇಬಲ್ನಿಂದ ಟೇಬಲ್ಗೆ ಅಲೆದಾಡಿಸಿದರು. ಕೆಲಸ ಮಾತ್ರ ಆಗಲಿಲ್ಲ. ನ್ಯಾಯವಾಗಿ ಕೆಲಸ ಮಾಡಿಕೊಡದೆ ಹೀಗೆ ಆಟ ಆಡ್ತಾರಲ್ವಾ, ಇವರ ವಿರುದ್ಧ ಯಾರಿಗೆ ದೂರು ಕೊಟ್ರೆ ಬೇಗ ಶಿಕ್ಷೆಯಾಗುತ್ತೆ ಎಂದು ಅಲ್ಲಿಯೇ ಇದ್ದ ಕೆಲವರನ್ನು ಕೇಳಿದೆ. ಡಿಸಿ ಸಾಹೇಬರಿಗೆ ದೂರು ಕೊಟ್ಟರೆ ಕ್ರಮ ತಗೊಳ್ತಾರೆ ಎಂಬ ಉತ್ತರ ಸಿಕ್ಕಿತು. ನನ್ನನ್ನು ಟೇಬಲ್ನಿಂದ ಟೇಬಲ್ಗೆ ಅಲೆದಾಡಿಸಿದ್ದರಲ್ಲ, ಅವರ ಬಳಿ ಹೋಗಿ ಗಟ್ಟಿಯಾಗಿ ಹೇಳಿದೆ, ಮುಂದೊಂದು ದಿನ ನಾನು ಡಿಸಿ ಆಗ್ತೀನಿ, ಆಗೇನಾದ್ರೂ ನೀವು ನನ್ನ ಕೈಗೆ ಸಿಕ್ಕಿದ್ರೆ ಸರಿಯಾದ ಶಾಸ್ತಿ ಮಾಡ್ತೀನಿ ಎಂದು. ಆನಂತರದಲ್ಲಿ ನಾನು ಓದಿನಲ್ಲಿ ಮುಳುಗಿ ಹೋದೆ. ಡಿಗ್ರಿ ಮುಗಿಸಬೇಕು, ಕೆಲಸಕ್ಕೆ ಸೇರಬೇಕು, ಮನೆಯಲ್ಲಿ ಹಣಕಾಸಿನ ಮುಗ್ಗಟ್ಟು ಇರದಂತೆ ನೋಡಿಕೊಳ್ಳಬೇಕು ಎಂಬುದಷ್ಟೇ ನನ್ನ ಗುರಿಯಾಗಿತ್ತು. ಹಾಗಾಗಿ ಹದಿಹರೆಯದಲ್ಲಿ ಎಲ್ಲರನ್ನೂ ಡಿಸ್ಟರ್ಬ್ ಮಾಡುವ ಲವ್, ಬಾಯ್ ಫ್ರೆಂಡ್, ಕ್ರಶ್, ಶೋಕಿ ಇತ್ಯಾದಿ ಸಂಗತಿಗಳು ನನ್ನನ್ನು ಕ್ಯಾಚ್ ಮಾಡಲೇ ಇಲ್ಲ. ಡಿಗ್ರಿ ಮುಗಿಯುತ್ತಿದ್ದಂತೆಯೇ IASನ ಒಂದು ಕೈ ನೋಡಿಬಿಡೋಣ ಅನ್ನಿಸುತ್ತಿತ್ತು. ಆದರೆ IASಗೆ ಕೋಚಿಂಗ್ ಪಡೆಯಲು ಅಪಾರ ಮೊತ್ತದ ಹಣ ಬೇಕು ಅನ್ನಿಸಿದಾಗ ಆ ಕನಸನ್ನು ಕೈಬಿಟ್ಟೆ. MBA ಮುಗಿಸಿ MNC ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ವರ್ಷ ಕಳೆಯುವುದರೊಳಗೆ ಆ ಕೆಲಸವೂ ಬೋರ್ ಹೊಡೆಸಿತ್ತು. ನನ್ನ ಗುರಿ ಏನಿದ್ದರೂ DC ಆಗುವುದೇ ವಿನಃ ಈ MNC ಕಂಪನಿಯ ನೌಕರಿಯಲ್ಲ ಅನ್ನಿಸಿತು. ತಕ್ಷಣ ರಾಜೀನಾಮೆ ನೀಡಿದೆ. ಅದಕ್ಕೆ ಕಾರಣವನ್ನು ಸ್ಪಷ್ಟವಾಗಿ ನಮೂದಿಸಿದ್ದೆ. ನಮ್ಮ ಕಂಪನಿಯ ಬಾಸ್ ಚೇಂಬರ್ಗೆ ಕರೆದು ಹೇಳಿದರು, ನಿನಗೇನಾದ್ರೂ ಬುದ್ಧಿ ಇದೆಯೋ ಇಲ್ವೋ, ಇಂಥ ಒಳ್ಳೆ ಕೆಲಸ ಬಿಡ್ತೀನಿ ಅನ್ನೋದಾ? ಪ್ರತಿ ವರ್ಷ 5 ಲಕ್ಷ ಜನ UPSC ಪರೀಕ್ಷೆ ಬರೀತಾರೆ. ಅವರಲ್ಲಿ 90 ಜನ ಮಾತ್ರ IAS ಆಫೀಸರ್ಸ್ ಅಂತ ಸೆಲೆಕ್ಟ್ ಆಗೋದು. ಸುಮ್ಮನೆ ಯಾಕಮ್ಮ ರಿಸ್ಕ್ ತಗೊಳ್ತೀಯಾ? ಅವರ ಮಾತು ಮುಗಿಯುತ್ತಿದ್ದಂತೆಯೇ ನಾನು ಸ್ಪಷ್ಟವಾಗಿ ಹೇಳಿದೆ, ಸರ್, IASಗೆ 90 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ ಅಲ್ವಾ? ಆ 90 ಜನರಲ್ಲಿ ನಾನು ಒಬ್ಬಳಾಗಿ ಇರ್ತೀನಿ. ನನ್ನ ಈ ನಡೆ ನಮ್ಮ ಕುಟುಂಬದಲ್ಲಿ ಹಲವರಿಗೆ ಇರಿಸು ಮುರಿಸು ಉಂಟು ಮಾಡಿತು. ಮಾರ್ವಾಡಿ ಕುಟುಂಬಗಳಲ್ಲಿ ಹುಡುಗಿಯರು 20 ವರ್ಷ ತುಂಬುತ್ತಿದ್ದ ಹಾಗೆ ಮದುವೆಯಾಗಿ ಲೈಫ್ನಲ್ಲಿ ಸೆಟಲ್ ಆಗಬೇಕು. ಆದರೆ ಇವಳೇನು IAS ಮಾಡ್ತೀನಿ ಅನ್ನೋದು, ಮಗಳು ಹೇಳಿದ್ದಕ್ಕೆಲ್ಲ ಈ ಅಪ್ಪ ಅಮ್ಮ ತಾಳ ಹಾಕೋದು ಬೇರೆ, ಹೀಗೆಲ್ಲ ಟೀಕಿಸಿದರು. MNC ನೌಕರಿ ಬಿಟ್ಟ ಮೇಲಂತೂ ಕೊಂಕು ಮಾತುಗಳು ಇನ್ನಷ್ಟು ಹೆಚ್ಚಿದವು. ಇಂಥ ಪರಿಸ್ಥಿತಿಯಲ್ಲಿ ಊರಿಗೆ ಹೋಗಿ ನೆಮ್ಮದಿಯಿಂದ ಬದುಕುವುದಾಗಲಿ, ಮನೆಯಲ್ಲೇ ಇದ್ದು IASಗೆ ಪ್ರಿಪೇರ್ ಆಗುವುದಾಗಲಿ ಸಾಧ್ಯವೇ ಇರಲಿಲ್ಲ. ಆಪದ್ದನದ ರೂಪದಲ್ಲಿ ಇದ್ದದ್ದು MNC ಕಂಪನಿಯಲ್ಲಿ 1 ವರ್ಷ ದುಡಿದಿದ್ದೆನಲ್ಲ, ಅದಷ್ಟೇ ಹಣ. ಅದನ್ನೇ ನಂಬಿ ಕೋಚಿಂಗ್ಗೂ ಸೇರಿಕೊಂಡು ಹಾಸ್ಟೆಲ್ನ ಖರ್ಚನ್ನು ನಿಭಾಯಿಸಲು ಸಾಧ್ಯವೇ ಇರಲಿಲ್ಲ. ಆಗ ನಾನೊಂದು ಉಪಾಯ ಮಾಡಿದೆ. ಈಗಾಗಲೇ IAS ಪಾಸ್ ಮಾಡಿರುತ್ತಾರಲ್ಲ, ಅವರಿಂದ ಸಲಹೆ ಮಾರ್ಗದರ್ಶನ ಪಡೆದು ರೂಮ್ನಲ್ಲೇ ಇದ್ದುಕೊಂಡು ಓದಲು ನಿರ್ಧರಿಸಿದೆ. ಕೋಲ್ಕತ್ತಾದಲ್ಲಿ ಸಿಂಗಲ್ ಬೆಡ್ರೂಮ್ನ ಮನೆಯೊಂದನ್ನು ಬಾಡಿಗೆಗೆ ಹಿಡಿದೆ. ಇದನ್ನೆಲ್ಲ ಸಹಿಸಿಕೊಳ್ಳುವುದಕ್ಕೆ ಹಲವರು ಸಿದ್ಧರಿರಲಿಲ್ಲ. ಅವರೆಲ್ಲ ನನ್ನ ಹೆತ್ತವರ ಬಳಿ, ಆಪ್ತರ ಬಳಿ ಹೋಗಿ, ಆಗಲೇ 30 ವರ್ಷ ಆಗ್ತಾ ಬಂತು, ಇವಳೇನು ಮದುವೆಯಾಗಿ ಸೆಟಲ್ ಆಗ್ತಾಳೋ ಅಥವಾ ಆ ಊರು ಈ ಊರು, ಆ ಕೆಲಸ ಈ ಕೆಲಸ ಅಂತ ಸುತ್ಕೊಂಡು ಇರ್ತಾಳೋ ಎಂದು ಕೇಳಿದರು. ಅಪ್ಪ ಅದನ್ನೆಲ್ಲ ಸಂಕೋಚದಿಂದಲೇ ಹೇಳಿದರು. ನಾನಾಗ ಅವರಿಗೆ ಸ್ಪಷ್ಟವಾಗಿ ಹೇಳಿದೆ,
ಅಪ್ಪ, 32 ವರ್ಷ ತುಂಬಿದ ಮೇಲೂ ಮದುವೆಯಾಗಿ ಲೈಫ್ನಲ್ಲಿ ಸೆಟಲ್ ಆಗಲು ಅವಕಾಶ ಇದೆ. ಆದರೆ 32 ವರ್ಷ ತುಂಬಿಬಿಟ್ಟರೆ ಆಮೇಲೆ IAS ಬರೆಯಲು ನನಗೆ ಅವಕಾಶ ಸಿಗಲ್ಲ. ಈಗ ನಾನು ಒಂಟಿಯಾಗಿ ಬದುಕ್ತಿದ್ದೀನಿ ನಿಜ. ಆದರೆ ನಿಮಗೆ ಕೆಟ್ಟ ಹೆಸರು ತರುವಂತಹ ಯಾವ ಕೆಲಸವನ್ನು ನಾನು ಮಾಡೋದಿಲ್ಲ. ನನ್ನನ್ನು ನಂಬಿ. ಹೀಗೆ ಹೆಜ್ಜೆ ಹೆಜ್ಜೆಗೂ ಅಡೆತಡೆ ಎದುರಿಸುತ್ತಲೇ 2013ರಲ್ಲಿ IAS ಪರೀಕ್ಷೆಗೆ ಕೂತೆ. ಆಗಲೇ ಈವರೆಗೂ ಚಾಲ್ತಿಯಲ್ಲಿದ್ದ ಸಿಲೆಬಸ್ ಅನ್ನು ಪೂರ್ತಿಯಾಗಿ ಬದಲಿಸಲಾಗಿದೆ ಎಂದು UPSC ಪ್ರಕಟಣೆ ಹೊರಡಿಸಿತು. ಪರೀಕ್ಷೆಗೆ ಸಿದ್ಧರಾಗಿದ್ದವರೆಲ್ಲ ಶಾಕ್ ಹೊಡೆಸಿಕೊಂಡವರಂತೆ ಬೆಚ್ಚಿ ಬಿದ್ದರು. ಸಿಲೆಬಸ್ ಬದಲಾಗಿದೆ ಅಂದ ಮೇಲೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೋ, ಏನೇನು ಕೇಳ್ತಾರೋ, ಏನು ಕತೆನೋ ಎಂದು ಮಾತನಾಡಿಕೊಂಡರು. ಇಷ್ಟು ದಿನ ಓದಿದ್ದಂತೂ ಆಗಿದೆ, ಏನಾಗುತ್ತೋ ಆಗಲಿ, ಪರೀಕ್ಷೆ ಎದುರಿಸಿದ ಅನುಭವವಂತೂ ಆಗುತ್ತೆ ಎಂದು ನಿರುಮ್ಮಳ ಭಾವದಿಂದಲೇ ಪರೀಕ್ಷೆ ಬರೆದೆ. ಕಡೆಗೊಮ್ಮೆ ಫಲಿತಾಂಶವೂ ಬಂತು. 497ನೇ ರ್ಯಾಂಕ್ ಪಡೆದ ಕಾರಣಕ್ಕೆ IASಗೆ ಬದಲಾಗಿ IRS, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಗ್ರೇಡ್ ಸಿಕ್ಕಿತ್ತು. ಕಂದಾಯ ಇಲಾಖೆ ಅಧೀಕ್ಷಕಿಯಾಗಿ ಪೋಸ್ಟಿಂಗ್ ಆಯಿತು. ನನ್ನ ಆಯ್ಕೆ ಇದಲ್ಲ, ನಾನು DC ಆಗಬೇಕು, ಅದಷ್ಟೇ ನನ್ನ ಗುರಿ ಅಂದುಕೊಂಡು ಮತ್ತೆ ಓದಲು ಆರಂಭಿಸಿದೆ. ಕೆಲಸ ಮಾಡುತ್ತಲೇ ದಿನಕ್ಕೆ 9 ಗಂಟೆ ಕಾಲ ಓದಿ 2014ರಲ್ಲಿ ಮತ್ತೆ UPSC ಪರೀಕ್ಷೆ ಬರೆದೆ. 2015ರಲ್ಲಿ ಫಲಿತಾಂಶವೂ ಬಂತು. ಈ ಬಾರಿ ನನಗೆ IAS ಬದಲಿಗೆ IPS ಗ್ರೇಡ್ ಸಿಕ್ಕಿತ್ತು. ಪರಿಣಾಮ ಪೊಲೀಸ್ ಅಧಿಕಾರಿಯಾದೆ. ಆದರೂ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಈ ಬಾರಿ ಕೇವಲ 10 ಅಂಕಗಳು ಕಡಿಮೆಯಾದದ್ದಕ್ಕೆ IAS ಗ್ರೇಡ್ ಮಿಸ್ ಆಗಿತ್ತು. ಇರಲಿ, ಇದು ಒಂದು ಎಕ್ಸ್ಪೀರಿಯನ್ಸ್. ಇನ್ನೊಮ್ಮೆ ಪರೀಕ್ಷೆ ಬರೆದರೆ ಹೇಗೆ ಎಂದು ಯೋಚಿಸಿ ಮತ್ತೆ ವಿದ್ಯಾರ್ಥಿಯಾಗಲು, ಅಧ್ಯಯನದಲ್ಲಿ ಮುಳುಗಿ ಹೋಗಲು ಮಾನಸಿಕವಾಗಿ ಸಿದ್ಧಳಾದೆ. 2015ರಲ್ಲಿ ಮತ್ತೆ IASಗೆ ಪರೀಕ್ಷೆ ಬರೆದೆ. ಅವತ್ತು 2016 ಮೇ 10ನೇ ತಾರೀಕು. ಇಂದೋರ್ನಲ್ಲಿ ನಡೆಯಲಿದ್ದ ಕುಂಭಮೇಳದಲ್ಲಿ ನಮಗೆ ಡ್ಯೂಟಿ ಹಾಕಲಾಗಿತ್ತು. UPSC ಪರೀಕ್ಷೆಯ ಫಲಿತಾಂಶವೂ ಅವತ್ತೇ ಪ್ರಕಟ ಆಗಬಹುದು ಎಂಬ ಗಾಳಿ ಸುದ್ದಿ ಇತ್ತು. ನಾನು ಗೆಳತಿಯೊಂದಿಗೆ ವಿಮಾನ ಹತ್ತಿದ್ದೆ ಅಷ್ಟೆ. ಆಗಲೇ ಫೋನ್ ರಿಂಗ್ ಆಯಿತು. ಹಲೋ ಅಂದರೆ ಆ ಕಡೆಯಿಂದ ನನ್ನ ಹಿತೈಷಿ ಸಂಭ್ರಮದಿಂದ ಹೇಳಿದರು, UPSC ರಿಸಲ್ಟ್ ಬಂದಿದೆ, ನಿಂಗೆ 19ನೇ ರ್ಯಾಂಕ್ ಸಿಕ್ಕಿದೆ, ಇಡೀ ಪಶ್ಚಿಮ ಬಂಗಾಳಕ್ಕೆ ನೀನೇ ಟಾಪರ್, ಕಂಗ್ರಾಟ್ಸ್ ಎಂದರು. ಆ ಕ್ಷಣಕ್ಕೆ ನನಗೆ ನೆನಪಾಗಿದ್ದು ನನ್ನ ತಂದೆ. ಆತ ನನ್ನನ್ನು ಓದಿಸಲೆಂದು ದಿನಗೂಲಿಗೆ ಮೈ ಒಡ್ಡಿದ್ದ ದೇವರು. ನನ್ನಿಂದಾಗಿ ಅವರು 18 ಮಂದಿಯಿಂದ ಟೀಕೆಗೆ ಗುರಿಯಾಗಿದ್ದರು. ರಾಜ್ಯಕ್ಕೆ ಮೊದಲಿಗಳಾಗಿ IAS ಪಾಸ್ ಮಾಡಿದ್ದೀನಿ ಅನ್ನಿಸಿದಾಗ ಬಿಟ್ಟು ಬಿಡದೆ ನೆನಪಾಗಿದ್ದು ನನ್ನ ತಂದೆಯೇ. ತಕ್ಷಣವೇ ಅವರಿಗೆ ಫೋನ್ ಮಾಡಿ ಹೇಳಿದೆ,